ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನೋಡುವಂಥ ವಿಡಿಯೋ ಎಪಾಕ್ಸಿ ಮಾಡುವಂಥದ್ದು. ಬಾತ್ರೂಮ್ ಬಂದ್ಬಿಟ್ಟು ಫುಲ್ ಲೀಕೇಜ್ ಇದೆ. ನೀವು ತೋರಿಸ್ತೀನಿ ನೋಡಿ. ಆ ಜಾಯಿಂಟ್ನಲ್ಲಿ ವೈಟ್ ಸಿಮೆಂಟ್ ಹಾಕಿದ್ದಾರೆ. ಡೀಪ್ ಕ್ಲೀನಿಂಗ್ ಮಾಡುವಾಗ ಆ ಸಿಮೆಂಟ್ ಫುಲ್ ಹೊರಟು ಹೋಗುತ್ತೆ. ಅವಾಗ ಅದರಿಂದ ಫುಲ್ಲು ಸೀಪೇಜ್ ಆಗುತ್ತೆ. ನಾನು ಕೆಳಗಡೆ ತೋರಿಸ್ತೀನಿ ನಿಮಗೆ ಆಮೇಲೆ ಯಾವ ಥರ ಲೀಕೇಜ್ ಆಗುತ್ತೆ ಅಂದ್ಬಿಟ್ಟು. ಯಾರು ನೀವು ಹೊಸ್ದಾಗಿ ಟೈಲಿಸ್ ಹಾಕೋರಿದ್ರೆ ಬಾತ್ರೂಮ್ನಲ್ಲಿ ಕಂಪಲ್ಸರಿ ಪೇಸರ್ ಇಟ್ಟು ಹಾಕ್ರಿ. ಅದು 2mm ಇಲ್ಲ 3mm ಇಟ್ಟು ಹಾಕಬೇಕಾಗತ್ತೆ. ಆ ಥರ ಪೇಸರ್ ಬಿಟ್ಟು ಹಾಕಿದ್ರೆ ಎಪಾಕ್ಸಿ ಮಾಡ್ಬೋದು. ಎಪಾಕ್ಸಿ ಮಾಡಿದ್ರೆ ಮಿನಿಮಮ್ 15 years ಬರುತ್ತೆ ಲೈಫು. 100% ನಿಮಗೆ ಲೀಕೇಜ್ ಪ್ರಾಬ್ಲಮ್ ಬರೋದೇ ಇಲ್ಲ. ನೋಡಿ, ಕೆಳಗಡೆ ಬೇಸ್ಮೆಂಟ್ನಲ್ಲಿ ಈ ಥರ ಲೀಕೇಜ್ ಆಗ್ತಾ ಇದೆ. ನೋಡಿ ತೋರಿಸ್ತೀನಿ ರೂಪ್ನಲ್ಲಿ ಎಷ್ಟು ಲೀಕೇಜ್ ಆಗುತ್ತೆ ಅಂದ್ಬಿಟ್ಟು. ಕಸ್ಟಮರ್ ಎಲ್ಲರೂ ಫುಲ್ಲು ಬಾತ್ರೂಮೇ ರಿನಿವೇಷನ್ ಮಾಡಿಬಿಡೋಣ, ಇದು ಎಲ್ಲಿಂದ ಲೀಕೇಜ್ ಆಗುತ್ತೆ ಕಂಡುಹಿಡಿಯೋಕೆ ಆಗ್ತಾ ಇಲ್ಲ ಅಂದರು. ನಾವು ಹೋಗಿ ಚೆಕ್ ಮಾಡಿಬಿಟ್ಟು ಹೇಳಿದ್ವಿ ಎಪಾಕ್ಸಿ ಮಾಡಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇದು ಫ್ಲೋರಿಂಗಿಂದನೇ ಲೀಕೇಜ್ ಆಗೋದು. ಇವಾಗ ಏನು ಮಾಡ್ತೀವಿ ಅಂದರೆ ಆ ಜಾಯಿಂಟ್ನಲ್ಲಿ ಫುಲ್ ಕಟ್ ಮಾಡ್ಕೊತೀವಿ. 2mm 3mm ಅದು ಬ್ಲೇಡ್ನಲ್ಲಿ ಕಟ್ ಮಾಡ್ಕೊತೀವಿ. ಕರೆಕ್ಟಾಗಿ ಜಾಯಿಂಟ್ ಒಂದು 2mm ಕಟ್ ಮಾಡ್ಕೊಂಡು ಫುಲ್ ಕ್ಲೀನ್ ಮಾಡ್ಕೊಂಡು ಎಪಾಕ್ಸಿ ಫಿಲ್ ಮಾಡ್ತೀವಿ. ಈ ಥರ ಏನೇನೋ ಸಮಸ್ಯೆ ಇದ್ರೆ ಕಾಲ್ ಮಾಡ್ಬೋದು. ನಾವಿರೋ ಏರಿಯಾ ಸಿ ವಿ ರಾಮನಗರ್ ನಿಯರ್ ಓಲ್ಡ್ ಏರ್ಪೋರ್ಟ್ HL. ನಾವು ಇಲ್ಲಿಂದ ಒಂದು 10 to 15 kilometers ಸರ್ವಿಸ್ ಕೊಡ್ತಾ ಇದೀವಿ. ನೀವು ನೋಡ್ಬೋದು ಇವಾಗ ಕಟ್ ಮಾಡಿರೋದು ಹಳೆ ಸಿಮೆಂಟು ಸ್ವಲ್ಪ ಇರೋದಲ್ಲ, ಕ್ಲೀನಾಗಿ ಕಟ್ ಮಾಡಿ ತೆಗೆದುಬಿಡ್ತೀವಿ. ಈ ಎಪಾಕ್ಸಿ ಈ ಥರ ಮಾಡಬೇಕಂದ್ರೆ ಈ ಥರ ಕಂಪಲ್ಸರಿ ಕಟ್ ಮಾಡಿ ಹಾಕಬೇಕಾಗತ್ತೆ. ಕೆಲವೊಬ್ಬರು ಆದಮೇಲೆ ಫಿಲ್ ಮಾಡಿಬಿಡ್ತಾರೆ, ಅದು ಬಂದ್ಬಿಡ್ತದೆ, ಅದು ಲೈಫ್ ಇರಲ್ಲ ನಿಮಗೆ. ಈ ಥರ ಕಟ್ ಮಾಡಿ ಪ್ರಾಪರಾಗಿ ಕ್ಲೀನ್ ಮಾಡಿ ಡ್ರೈ ಮಾಡಿ ಅದು ಫಿಲ್ ಮಾಡಬೇಕಾಗತ್ತೆ. ಫಿಲ್ ಮಾಡಿ ಆಮೇಲೆ ಪಾಲಿಶ್ ಮಾಡಬೇಕಾಗತ್ತೆ. ಅವಾಗ ಸಾಫ್ಟ್ ಆಗಿರುತ್ತೆ, ಅದು ರಫ್ ಇರಲ್ಲ ಜಾಯಿಂಟು. ಕೆಲವರು ಕ್ಲೀನ್ ಮಾಡಿ ಅದು ಪಾಲಿಶ್ ಮಾಡಲ್ಲ, ಅವಾಗ ಮಾಡಿದ್ರೆ ಹೋದ್ರೆ ಏನಾಗುತ್ತೆ ತುಂಬ ರಫ್ ಆಗಿರುತ್ತೆ. ನೋಡಿ, ನಾವು ಯೂಸ್ ಮಾಡೋದು ಕಂಪಲ್ಸರಿ ರಾಫ್ ಬ್ರ್ಯಾಂಡ್ ಯೂಸ್ ಮಾಡೋದು ಜಾಸ್ತಿ. ಇದು ಕ್ವಾಲಿಟಿ ಚೆನ್ನಾಗಿರುತ್ತೆ. ಇನ್ನಲ್ಲಿ 2 ಬರುತ್ತೆ, ಒಂದು ರೆಡಿಮೇಡ್ ಮಿಕ್ಸ್ಡ್ ಬರುತ್ತೆ, ಒಂದು ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನಾವು ಬಂದ್ಬಿಟ್ಟು ಇಂಡಿಯನ್ನಿಂದ ವೆಸ್ಟರ್ನ್ ಮಾಡಿಕೊಡೋದು, ವೆಸ್ಟರ್ನ್ ಇಂಡಿಯನ್ ಮಾಡಿಕೊಡೋದು, ಫುಲ್ ಬಾತ್ರೂಮ್ ರಿನಿವೇಷನ್, ಕಿಚನ್ ರಿನಿವೇಷನ್, ಈ ಥರ ಫುಲ್ ಎಲ್ಲ ಪ್ಲಂಬಿಂಗ್ A to Z ಮಾಡಿ ಕೊಡ್ತಾ ಇದೀವಿ. ನಮ್ಮ ಚಾನಲ್ನಲ್ಲಿ ಪ್ರತಿಯೊಂದು ವೀಡಿಯೋನ ಅಪ್ಲೋಡ್ ಮಾಡಿದ್ವಿ. ನಿಮ್ಗೆ ಏನು ರಿಕ್ವೈರ್ಮೆಂಟ್ ಇದೆ ಆ ಪ್ರಕಾರ ವೀಡಿಯೋ ನೋಡಿದ್ರೆ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ, ಯಾವ ಥರ ಎಲ್ಲ ಕೆಲಸ ಮಾಡಿದ್ರೆ, ಯಾವ ಥರ ಇರೋದು, ಯಾವ ಥರ ಮಾಡಿ ಕೊಟ್ಟಿದ್ದಾರೆ ಅಂದ್ಬಿಟ್ಟು. ಇದು ಎಪಾಕ್ಸಿ ಕಲರ್ ಬಂದ್ಬಿಟ್ಟು ಒಂದು 4 ಕಲರ್ ಬರುತ್ತೆ. ಮಿಕ್ಕಿದು ನಾವು ಡಾರ್ಕ್ ಲೈಟ್ ಇದೆಲ್ಲ ನಾವೇ ಮ್ಯಾಚ್ ಮಾಡಿ ಸ್ವಲ್ಪ ಹಾಕಬೇಕಾಗತ್ತೆ, ಕಲರ್ ಆಡ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಫೈನಲ್ ಯಾವ ಥರ ಬಂದಿದೆ ಅಂದ್ಬಿಟ್ಟು ಫಿನಿಶಿಂಗು. ನಾವು ಮಾಡೋ ಕೆಲಸ ಏನೇ ಕೆಲಸ ಇದ್ರೂ ಅದು ಗ್ಯಾರಂಟಿ ಕೊಡ್ತೀವಿ. ಯಾರು ನಿಮ್ಮ ಫ್ರೆಂಡ್ ಸರ್ಕಲ್ನ ಯಾರಿಗಾರ ರಿಕ್ವೈರ್ಮೆಂಟ್ ಇದ್ದರೆ ವಿಡಿಯೋ ಅವ್ರಿಗೆ ಶೇರ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.